ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ಬ್ಲಾಗ್ ಮಾಡ್ತಿದ್ವಿ, ಅಂದರೆ ಹೊಸ ಬ್ಲಾಗ್. ನಮ್ಮೂರಲ್ಲಿರೋ ಒಂದು ಹಳ್ಳಿ, ಫುಲ್ ಹಳ್ಳಿಗೆ ಬಂದೊಂದು ಬ್ಲಾಗ್ ಮಾಡ್ತಿದ್ವಿ. ಇವತ್ತು ಜೊತೆಗಿದ್ದಾರೆ ಶ್ರೀಜಾನ್ ಮತ್ತು ನಿಫಾಜ್. ಬಲೆಯ ಬೇಗ. ಸೊ ಒಂದು ಚಿಕ್ಕ ಕೆರೆ, ದೊಡ್ಡದು ಉಂಟು ಆದರೂ ಕೂಡ ಚಿಕ್ಕ ಕೆರೆ. ಚಿಕ್ಕದು ಮಾರ, ಇಷ್ಟು ದೊಡ್ಡದುಂಟು ನೋಡಿ ಇಲ್ಲಿದ್ದು ಪ್ರಕೃತಿ. ಮಧ್ಯದಲ್ಲಿ ಒಂದು ಕೆರೆ. ಸೊ ಇವತ್ತು ನಾವು ಕಲ್ಲಿಗೆ ಹೋಗ್ತಿದ್ದೀವಿ. ಅಂದರೆ ಮೊನ್ನೆ 2 ವೀಡಿಯೋ ಮಾಡಿದ್ರಲ್ಲಿ 3 ವೀಡಿಯೋದಲ್ಲಿ ಕೂಡ ಕಲ್ಲಿದ್ದು ವೀಡಿಯೋ ಮಾಡಿದ್ವಿ, ಅಂದರೆ ದೊಡ್ಡ ದೊಡ್ಡ ಕಲ್ಲು. ಇವತ್ತು ಕೂಡ ನಾವಿಲ್ಲಿ ಹೋಗ್ತಿದ್ದೊಂದು ಕಲ್ಲಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಉಂಟು, ಅಂದರೆ ಈ ಪ್ಲೇಸ್ ಎಲ್ಲ ಚಿರತೆ ಹುಲಿ ಎಲ್ಲ ಇರುವ ಪ್ಲೇಸ್. ಸೊ ಹಾಗಾಗಿ ನಾವೀಗ ಕಲ್ಲಿಗೆ ಹೋಗುವಾಗ ಸ್ವಲ್ಪ ರಿಸ್ಕ್ ಉಂಟು. ಸೊ ಆ ರಿಸ್ಕನ್ನು ಎದುರಿಸ್ಕೊಂಡು ಹೋಗ್ತಿದ್ದೀವಿ ಆ ಕಲ್ಲಿಗೆ. ಇವತ್ತು ಕಲ್ಲಿಗೆ ಹೊರಡ್ತಿದ್ದೀವಿ ಇವಾಗ. ಅಂದರೆ ನಮ್ಮ ಡ್ರೈವರ್ ಒಬ್ಬ ಡ್ರೈವಿಂಗ್ ಸ್ವಲ್ಪ ಆಚೆ ಈಚೆ ಮಾಡ್ತಾನೆ, ಆದರೂ ಕೂಡ ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಸ್ವಲ್ಪ. ಸೊ ಕಲ್ಲಿಗೆ ಹೋಗ್ತಿದ್ದೀವಿ. ಎಷ್ಟು ದೂರ ಉಂಟು? 1 ಕಿಲೋಮೀಟರ್ ಉಂಟಂತೆ ಒಳಗೆ ಹೋಗಕ್ಕೆ. ಅಂದರೆ ಇಲ್ಲ ಈಚೆಯಿಂದ ಎಲ್ಲಿಗೆ ಎಲ್ಲ ಮಾರಾಯ, ಕೆಳಗೆ ಬೀಳ್ಬೋದು ಸುಮ್ಮನೆ. ಸ್ವಲ್ಪ ಡ್ರೈವರ್ ಸ್ವಲ್ಪ ಸರಿ ಕಲೀಲಿಲ್ಲ. ನೋಡಿ ಸ್ವಲ್ಪ ಡ್ರೈವಿಂಗ್ ಸ್ವಲ್ಪ ಅಷ್ಟು ಬರೋದಿಲ್ಲ ಅವನಿಗೆ, ಪಾಪ ಅವನು. ಅಂದರೆ ಟ್ರೈನಿಂಗ್ ಎಲ್ಲ ಲೈಸೆನ್ಸ್ ಎಲ್ಲ ಆಗಲಿಲ್ಲ. ಸೊ ಅಂದರೆ ಇಲ್ಲಿ ಕೆಸರುಂಟು ಸ್ವಲ್ಪ. ಮತ್ತು ಲೈಸೆನ್ಸ್ ಅಲ್ಲಿ ಕೂಡ ಹೋಗಿದ್ದ, ಆದರೆ ಅವರು ಬೇಡ ಅಂತ ಹೇಳಿದರು ಲೈಸೆನ್ಸ್ ಮಾಡೋದು. ಯಾಕಂದರೆ ಈ ಒಂದು ಡ್ರೈವಿಂಗ್ ನೋಡಿ ಅದಕ್ಕಾಗಿ ಮಂಗ ಅಲ್ಲಿ ಸುಮ್ಮ. ಯಾರು ಇದು? ಹೇಳ್ಬೇಡ ಮರ. ಮಂಗ ಎಲ್ಲಿ ಕಾಣ್ತದ? ನೀನು ಸುಮ್ಮನೆ ಹೇಳ್ಬೇಡ ಮರ. ಮುಜ್ಜ. ಸೊ ಇದು ನಮ್ಮ ಭಾಷೆಯಲ್ಲಿ ಖಂಡದಲ್ಲಿ ಎಲ್ಲ ಹೋಗುದು. ಸೊ ಖಂಡ ಅಂದರೆ ಗದ್ದೆ. ಅದು ಪಿಲ್ಲರ್ ಗುಂಡಿ, ದೊಡ್ಡ ಗುಂಡಿ ಉಂಟು ಇಲ್ಲಿ. ಸ್ವಲ್ಪ ಜಾಗ್ರತೆ ಮಾಡಿ ಹೋಗು. ನಮ್ದು ಮಂಗಳೂರು ಕನ್ನಡ ಸ್ವಲ್ಪ ಮುಂದಿನ ಪ್ರಯಾಣ ಗದ್ದೆಯಲ್ಲಿ ನಡ್ಕೊಂಡು ಹೋಗುದು. ಸೊ ಒಬ್ಬ ಚಪ್ಪಲ್ ಇಟ್ಕೊಂಡಿದ್ದಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗುಂಡಿಂಡೆ ಒಂದು. ಸೊ ಹೋಗ್ತಿದ್ದೀವಿ, ನೀರಲ್ಲಿ ಹೋಗ್ತಿದ್ದೀವಿ. ಎಲ್ಲಿ ಪೆರ್ಮಾರಿ ಅಲ್ಲ ಮಾರೆ, ಅದು ಹೆಬ್ಬಾವು. ನೀನು ಕನ್ನಡದಲ್ಲಿ ಮಾತಾಡು ಮಾರೆ. ನೀನು ಎಂತ ತುಳುವಲ್ಲಿ ಮಾತಾಡೋದು? ಕನ್ನಡದಲ್ಲಿ ಮಾತಾಡು. ಒಳ್ಳೆ ಅಲ್ವ ಅದು? ಒಳ್ಳೆ ಇದು ಜಾರ್ತದೆ ಮರೆ. ಓಡೆ ಪೋಪಿನ ಗುಂಡಿ ಮಲ ಉಂಟು ಮುಲ್ಪ. ಒಬ್ಬ ಸತ್ತ ಆಚೆ ಹೋಗಿ. ಸೊ ಒಬ್ಬ ಆಚೆ ಬೇಗ ಹೋದ, ನಾವಿಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅವನಿಗೆ ನಮ್ದು ಇದೇ ಬೇಡ. ಒಂದು ಹುಡುಗಿಯನ್ನು ಕರ್ಕೊಂಡು ಬಂದಿದ್ದಾನೆ. ಈಗ ನಾವು ಅಲ್ಲಿ ಕಾಣ್ತಿದ್ದಲ್ಲ ಆ ಕಲ್ಲಿಗೆ ಹೋಗ್ತೀವಂತ ಡಿಸೈಡ್ ಆಗಿದ್ವಿ. ಸೊ ಎತ್ತರ ಉಂಟು ಕಲ್ಲು, ಆದರೂ ಕೂಡ ಇಲ್ಲಿ ಕೆಸರು ನೋಡಿ, ತುಂಬ ಕೆಸರು ರೋಡು, ಹೋಗ್ಲಿಕ್ಕೆ ತುಂಬ ಟಫ್ ರೋಡು. ಸೊ ಹಾಗಾಗಿ ಈಗ ಹೋಗ್ತಿದ್ದೀವಿ. ಇದೊಂದು ರಿಸ್ಕ್. ಎಷ್ಟು ಕಲ್ಲಿಗೆ ಹೋದಲ್ಲಿ ಈ ಕಲ್ಲು ಸ್ವಲ್ಪ ರಿಸ್ಕ್ ಅಂತ ಅನಿಸ್ತದೆ ನನಗೆ. ಈಗ ರಿಸ್ಕಲ್ಲಿ ಬೀಳ್ತಿದ್ದ ಒಬ್ಬ ಬೀಳ್ತಿದ್ದ. ಈಗ ಮೆಲ್ಲ ಹೋಗಿ ಮಾರೆ, ನನ್ನನ್ನು ಬಿಟ್ಟು ಹೋಗ್ಬೇಡಿ ಮಾರೆ. ಚಿರತೆ ಬಂದರೆ ಓಡಲಿಕ್ಕೆ ಕೂಡ ಆಗೋದಿಲ್ಲ. ಎಲ್ಲಿ ಇಲ್ಲಿ ನೀರಿನಲ್ಲಿ ಅನಕೊಂಡ ಉಂಟಂತೆ. ಅವನು ಮಾತ್ರ ನೋಡಿದ್ದು, ನಾವು ನೋಡಲಿಲ್ಲ. ಯಾವುದು ಅನಕೊಂಡ ನೋಡಿದ್ದಾನೆ ಗೊತ್ತಿಲ್ಲ. ನೀರು ತುಂಬ ಕೋಲ್ಡ್ ಉಂಟು. ಇದು ಬೆಟ್ಟದಿಂದ ಬರುವ ನೀರು. ಎಷ್ಟು ದೂರ ಉಂಟು? 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಸೊ ಹೋಗೋಣ. ಅಬ್ಬಾ ತುಂಬ ಅಂದರೆ ತುಂಬ ನೀರಿನಲ್ಲಿ ಹೋಗಬೇಕು, ನಡ್ಕೊಂಡು ಹೋಗಬೇಕು ಸ್ವಲ್ಪ. ಅಂದರೆ ಇಷ್ಟರವರೆಗೆ ಹೋಗಿದ್ದೆ ಕಲ್ಲಲ್ಲಿ. ಈ ಕಲ್ಲು ಸ್ವಲ್ಪ ದೂರ ಉಂಟು, ಅಂದರೆ ಸ್ವಲ್ಪ ರಿಸ್ಕಿ ಕೂಡ. ಯಾಕಂದರೆ ಇಲ್ಲಿ ದೊಡ್ಡ ಪ್ರಾಣಿಗಳು, ಅಂದರೆ ಚಿರತೆ, ಹುಲಿ. ಸೊ ತೋರಿಸ್ತೀವಿ, ಸಿಕ್ಕಿದ್ರೆ ನಮಗೆ ಓಡಲಿಕ್ಕೆ ಕೂಡ ಆಗೋದಿಲ್ಲ. ಸಿಕ್ಕಿದ್ರೆ ಮಾತ್ರ
ಸಿಕ್ಕಿದ್ರೆ ನಿಮಗೆ ವಿಡಿಯೋ ಕೂಡ ಬರುವುದಿಲ್ಲ, ಅಷ್ಟು ದೂರ ಓಡ್ತೀವಿ. ಸೊ ನೋಡ್ತೀವಿ. ಸೊ ನೀರು ಹರಿಯುವುದು ನೋಡಿ ಚಂದ ಕಾಣ್ತಾ ಉಂಟು. ನಮ್ಮ ತುಳುನಾಡು ಪ್ರಕೃತಿ ವಿಸ್ಮಯದತ್ತ ನಮ್ಮ ತುಳುನಾಡು. ಯಾಕಂದರೆ ಈ ಸೀಸನ್ ಅಂದರೆ ನಮ್ಮ ತುಳುನಾಡಲ್ಲಿ ಆಟಿ ಅಂತ ಹೇಳ್ತಾರೆ. ಆಟಿ ಹೋಯ್ತು, ಈಗ ಸೋಣ ಬಂತು. ಸೋಣದಲ್ಲಿ ನಮ್ಮ ತುಳುನಾಡಿನ ಕ್ಯಾಲೆಂಡರಲ್ಲಿ ನಮ್ಮದೇ ಭಾಷೆಯಲ್ಲಿ ಆದಂಥ, ಈಗ ಜನವರಿ ಫೆಬ್ರವರಿ ಹೇಗೆ ಉಂಟು ಹಾಗೆ ನಮ್ಮದೇ ಭಾಷೆಯಲ್ಲಿ ಆದಂತಹ ಬೇರೆ ಬೇರೆ ತಿಂಗಳುಗಳಿಗೆ ಹೆಸರುಂಟು. ಸೊ ಹೋಗ್ತಾ ಇದ್ದೀವಿ ಇನ್ನೂ ಕೂಡ. ಅಂದರೆ ದೂರ ಎಷ್ಟುಂಟು ಅಂತ ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ಕಾಲಿಗೆ ಹೋಗ್ತಿರೋದು. ಯಾಕಂದರೆ ಅವರು ಹೋಗಿದ್ದಾರೆ, ನಂಗೆ ಕೂಡ ಗೊತ್ತಿಲ್ಲ ಅಷ್ಟು ಈ ಕಾಲಿಗೆ ಹೇಗೆ ಹೋಗೋದಂತ. ಒಂದು ಹೋಯ್ತಪ್ಪ ಅಜ್ಜೆ. ಸೊ ಮಂಗಳೂರಲ್ಲಿ ಯಾರೆಲ್ಲ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಹೊಸ ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ. ಅಂದರೆ ಹಳೆ ಯೂಟ್ಯೂಬರ್ಸ್ಗಳೆಲ್ಲ ಅಂದರೆ ಈಗ ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದೆ, ನಮಗೆ ಕೂಡ ಸಬ್ಸ್ಕ್ರೈಬರ್ ಕಡಿಮೆ ಉಂಟು. ಸೊ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಆದಷ್ಟು. ಈಗ ಚಪ್ಪಲ್ ತೆಗೆದು ಹೋಗಬೇಕು. ನಿಲ್ಲಿ ಒಂದು ನಿಮಿಷ. ಕೈಯಲ್ಲಿ ಚಪ್ಪಲ್ ಹಿಡ್ಕೊಂಡು ಹೋಗ್ತಿದ್ವಿ ಈಗ. ಇಂಥ ರೋಡ್ ಇದು ದೊಡ್ಡ ದೊಡ್ಡ ಗುಂಡಿ ನೋಡಿ. ಇಬ್ಬರು ಹೋಗ್ತಿದ್ದಾರೆ ಆಚೆ ಈಚೆ ಮಾಡಿಕೊಂಡು ಗುಂಡಿಯಲ್ಲಿ. ಅಪ್ಪ ಓಲಿಯಾ ಎನ್ನ ಪ್ಯಾಂಟ್ ಮುರ್ಕುಣ ಅಂದಿತ್ತೆ. ಇಲ್ಲಿ ಒಳಗೆ ಬಂದಾಗ ಅಂದರೆ ಹಳ್ಳಿ, ದೊಡ್ಡ ಹಳ್ಳಿಯಲ್ಲಿ ದೊಡ್ಡ ಕಾಡು, ಅಂದರೆ ಸ್ವಲ್ಪ ಕಾಡು ಇದಕ್ಕೆ. ಇಲ್ಲೊಂದು ಮನೆ ಇದೆ. ಯಾರು ಇದು ಗೊತ್ತಾಗಲಿಲ್ಲ ಯಾರು? ಪುಣ್ಯಾತ್ಮ ಪುಣ್ಯಾತ್ಮ ನೀನೇ ನೋಡಿ. ಕೆಲವು ಬೆತ್ತಲ್ ತಾಡುವ ಇಲ್ಲಿ ಒಂದು ಮನೆ ಇದೆ, ಅಲ್ಲಿ ದೊಡ್ಡ ಕಣ್ಣು. ಅಲ್ಲಿ ಒಂದು ನಾಗನ ಬಣ ನೋಡಿ. ಇಲ್ಲಿ ಒಂದು ಮನೆ. ನಮ್ಮ ಭಾಸ್ಕರ ಸೃಜನನ್ನ ಫ್ಯಾಮಿಲಿ. ಸೊ ನಮ್ಮ ಜೊತೆ ಇದ್ದಾರಲ್ಲ ಸೃಜನನ್ನ, ಹ್ಯಾಪಿ ಬರ್ತ್ಡೇ ಸೃಜನನ್ನ. ಅವ್ರದ್ದು ಫ್ಯಾಮಿಲಿಯ ಮನೆ. ಎಷ್ಟು ದೂರ ಅಂದರೆ ಇಲ್ಲಿ ಒಂದೇ ಒಂದು ಮನೆ ಇಲ್ಲ ಇಲ್ಲಿ. ಅಂದರೆ ನಮ್ಮ ಇಲ್ಲಿಗೆ ಹೆಸರು ಕೋಂಟ್ ಅಂತ ಹೇಳ್ತಾರೆ. ದೂರದಲ್ಲಿ ಒಂದು ಮನೆ ಇರೋದು. ಸೊ ಫುಲ್ಲು ಕಲ್ಲೇ ನೋಡಿ. ಸೊ ಇಲ್ಲಿ ಹಳ್ಳಿ ಒಳಗಡೆ ಒಂದು ಹಂಚಿದ ಮನೆ. ಅಂದರೆ ನಾನು ಹೇಳಿದಲ್ಲ ಸೃಜನ್ ಅವರ ಫ್ಯಾಮಿಲಿ ಅಂತ. ಸೊ ಹಳ್ಳಿ ಒಳಗಡೆ ಒಂದು ಹಂಚಿದ ಮನೆ. ಅಂದರೆ ಈ ಹಳ್ಳಿಯಲ್ಲಿ ಒಂದೇ ಮನೆ ಇರೋದು ನೋಡಿ. ಫುಲ್ಲು ಬಂಡೆಕಲ್ಲು, ದೊಡ್ಡ ದೊಡ್ಡದು ಬಂಡೆಕಲ್ಲು. ಶುರು ಮಾಡಿದ್ವಿ ನಮ್ಮ ಪ್ರಯಾಣ ಕಲ್ಲಿಗೆ. ಅಂದರೆ ಇಲ್ಲಿಂದ ಮನೆ, ಅಲ್ಲಿ ಮನೆ ತೋರಿಸಿದಲ್ಲ ಆ ಮನೆಯಿಂದ ಸೃಜನ್ ಹತ್ತಿಟ್ಕೊಂಡ. ಸೊ ಅರ್ಧ ಕಿಲೋಮೀಟ್ರ್ ಉಂಟಂತೆ ಆ ಮನೆಯಿಂದ. ಈಗ ಹತ್ತಲಿಕ್ಕೆ ಶುರು ಮಾಡಿದ್ವಿ ನೋಡಿ. ಈಗ ಸೃಜನ್ ಅವರಿಂದ ಅದ್ಭುತ ಸಾಧನೆ, ಅಂದರೆ ಇಲ್ಲೆಲ್ಲ ನಮಗೆ ದಾರಿ ಬಿಡಿಸಿಕೊಡುವ ಸಾಧನೆ ನೋಡಿ ಸೃಜನ್ ಅವರನ್ನು. ಸಾಧನೆ ದೊಡ್ಡ ಕಾಲಿಗೆ ಹೋಗ್ತಿದ್ವಿ. ಈಗ ಇದು ನಾವು ಮೊನ್ನೆ ಹೋದ ಕಲ್ಲಿಗಿಂತ ನಿಗೂಢ ಇದೆ ಸ್ವಲ್ಪ. ಹಬ್ಬ ಬುಡತರ ಜಾಸ್ತಿ ಉಂಡೆ ಒಂದಿಟ್ಲ ಹೈಟೆ ಬೈಟೆಯಾ ಫುಲ್. ಅಂದರೆ ಫುಲ್ಲು ಯಾರು ಕಾಣ್ತಾ ಇಲ್ಲ ಇಲ್ಲ. ಅಂದರೆ ಯಾರು ಕೂಡ ಬರಲ್ಲ. ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದೆ. ಅಂದರೆ ಹಳ್ಳಿ ಅಂದರೆ ತುಂಬ ಹಳ್ಳಿ. ಈ ನಮ್ಮ ಕಡೆ ಹಾಂ 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 ಹೌದಾ? ಅದು ಯಾರು ಹೇಳಿದ್ದು ಮಾರೆ ನಿನಗೆ? ಅವ್ರು ಹೇಳಿದ ನಿನಗೆ? ಟ್ರೈನಲ್ಲಿ ನೀನು ಹೋಗ್ತೀಯಾ? ಹತ್ಲಿಕ್ಕಿರುವ ಕಾಶಿಪಟ್ಟಣ ಕಲ್ಲು ಹತ್ತವು. ಅವು ಮುಲ್ತೆ ನಮ್ಮನ್ನ ನೂಯಿ ತಗೊಳ್ತಾ ಮಾಡಿದ್ವಿ. ಹಬ್ಬ ನೋಡಿ ಚಪ್ಪಲಿ ಇಟ್ಕೊಂಡು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚಂದ ವ್ಯೂಸ್ ನೋಡಿ, ನನ್ನ ಹಿಂದೆ ವ್ಯೂಸ್ ನೋಡಿ ಬೇಕಾದರೆ ಚಂದ ಕಾಣ್ತಾ ಉಂಟು. ಅಂದರೆ ಬೇರೆ ಕೂಡ ಕಲ್ಲುಂಟು. ಸೊ ಅಬ್ಬ ಮೊನ್ನೆ ಕಲ್ಲಿಗಿಂತ ಸ್ವಲ್ಪ ಎತ್ತರಾದ ಕಲ್ಲು. ಸೊ ಹೋಗ್ತಿದ್ವಿ. ಹತ್ತಿದ್ದಾರೆ, ಇಬ್ಬರು ಹತ್ತಿದ್ದಾರೆ.
ವ್ಯೂಸ್ ನೋಡಿ ಮೇಲಿಂದ ಸ್ವಂತ ವ್ಯೂಸ್ ಮಾರಬ್ಬೋ ಫುಲ್ ಹಳ್ಳಿ ಅಂದರೆ ಇದು ಅವರು ಹೇಗೆ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇದು ನಾನು ಹೇಳ್ತಿದ್ದಲ್ಲ, ಅಂದರೆ ಇಲ್ಲಿ ಮೇಲೆ ಬಂದು ಚಿರತೆ ಹುಲಿ ಇಲ್ಲಿ ತುಂಬ ಓಡಾಡ್ತದೆ. ಸೊ ಅಷ್ಟು ರಿಸ್ಕಿಯಾಗಿ ನಾವು ಇವತ್ತು ಬಂದಿದ್ದೀವಿ ಇಲ್ಲಿಗೆ. ಅಂದರೆ ಹುಲಿ ಮಲಗುವ ಕಲ್ಲು ಅಂದರೆ ಗುಹೆ ಇರ್ತದಲ್ಲ, ಸೊ ನಾನು ನಿಮಗೆ ಗುಹೆಯನ್ನು ತೋರಿಸ್ತೀನಿ ನೋಡಿ. ಇದೇ ಅಂದರೆ ಹುಲಿದ್ದು ಗುಹೆ. ಸೊ ನಾವು ಮೊದಲೇ ರಿಸ್ಕಿಯಾಗಿ ಹೋಗ್ತಿದ್ವಿ. ಅಂದರೆ ನೋಡಿ ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ, ಯಾಕಂದರೆ ಒಂದು ವೇಳೆ ಇದ್ರಿಗೂ ಓಡಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ರಿಸ್ಕಿ ಅದು. ಹೋಗ್ತಿದ್ವಿ ಮೆಲ್ಲ ನೋಡ್ಕೊಂಡು ಹೋಗಿ. ಸುಮ್ಮನೆ ಇದೆ ಅಂದರೆ ಹುಲಿ ಇಲ್ಲಿ ಬೆಳಿಗ್ಗೆ ಹೊತ್ತು ಮಾಲಾಗ್ತದೆ, ಅಂದರೆ ರಾತ್ರಿ ಹೊತ್ತು ತಿನ್ನಲಿಕ್ಕೆ ಏನಾದರೂ ಹುಡ್ಕೊಂಡು ಹೋಗ್ತದಲ್ಲ, ಇದೇ ಗುಹೆ ಅದರದ್ದು. ಅದರಲ್ಲಿ ನೋಡಿ ಅಲ್ಲಿ ಅದರದ್ದು ಹೋಗೋ ದಾರಿ. ಅಂದರೆ ನಾವು ಇವತ್ತು ರಿಸ್ಕ್ ತಗೊಂಡು ಇಲ್ಲಿ ಲಾಗ್ ಮಾಡ್ತಿದ್ವಿ. ಏನು ಅಲ್ಲಿ ನೋಡಿ ಹೈಟ್ ದಾದ ಉಂಡಿಯಾ ಅದರೊಳಗೆ ಉಂಟು. ಸೊ ಬುಚ್ಚಿ ಬುಚ್ಚಿ ಸ್ವಲ್ಪ ತಕ್ಕೋದಿ, ನಮಗೆ ಕ್ಲೀನಾಗಿ ಕಾಣ್ತಾ ಉಂಟು. ವೀಡಿಯೋದಲ್ಲಿ ಅಷ್ಟು ಕ್ಲೀನಾಗಿ ಬರ್ತಿಲ್ಲ, ಸೊ ಕಾಣ್ತಾ ಉಂಟು ಅಂತ ನೋಡ್ತಾ ಇದ್ದೀವಿ. ಸೊ ಅವನ್ನು ನೋಡ್ತಿದ್ದಾನೆ ಹುಲಿ ಉಂಟಂತ. ಅದು ಹುಲಿದ್ದೆ ಗುಹೆ ನೋಡಿ, ಕಾಣ್ತಾ ಉಂಟಾ ಹುಲಿದ್ದೆ ಗುಹೆ. ಮೆಲ್ಲಬು. ಸೊ ಅಂದರೆ ಬಂದರೆ ಹೆದರಿಕೆ ಆಗ್ತಾ ಉಂಟು. ಅದರೊಳಗೆ ಇದೆಲ್ಲ ಉಂಟು ಎಂತಂದರೆ ಅಂದರೆ ಇದು ಹೆದರಿಕೆ, ಅಂದರೆ ತುಂಬ ಹೆದರಿಕೆ ಆಗೋ ಪ್ಲೇಸ್. ಸೊ ಮೇಲಿಂದ ವ್ಯೂಸ್ ನೋಡಿ ಇಲ್ಲಿಂದ ಇದಾಲಿಜ್ಜತ್ತಲ್ಲ ಹಾಗೆ ನೋಡಿ ಇಲ್ಲಿ. ಅಂದರೆ ನಮಗೆ ಕೂಡ ಹೆದರಿಕೆ ಆಗ್ತಾ ಉಂಟು, ಹುಡ್ಕೊಂಡು ಹೋಗ್ತಿದ್ದೀವಿ. ನೋಡಿ ಗುಹೆ ನೋಡಿ, ದೊಡ್ಡ ದೊಡ್ಡ ಗುಹೆ, ಅಂದರೆ ಗೊತ್ತಾಗಲ್ಲ ಅಷ್ಟು. ಸೊ ನೋಡಿ ಮೇಲಿಂದ ವ್ಯೂಸ್. ಅಂದರೆ ನಾವೀಗ ಕಲ್ಲಿಂದ ಹೊರಡ್ತಿದ್ವಿ, ಯಾಕಂದರೆ ಮಳೆ ಬರುವ ಹಾಗಿದೆ. ಕಾಣ್ತಲ್ಲ ಸ್ವಲ್ಪ, ಅಂದರೆ ನಾವು ಆಗ ಫಸ್ಟಿಗೆ ಬಂದ ಕೆರೆಯಲ್ಲಿ ನೋಡಿ ಇಳಿತಿದ್ದೀವಿ. ಪೊಯ್ ಕಲ್ಲಿಂದ ಇಳಿತಿದ್ದೀವಿ ನಾವು. ಈ ಪ್ಲೇಸ್ ಸಿನಿಮಾ ಶೂಟಿಂಗ್ ಅಲ್ಲ, ಸಿನಿಮಾ ಶೂಟಿಂಗ್ ಆದ ಪ್ಲೇಸ್ ಇದು. ಅಂದರೆ ಯಾವುದು ಯಾವ ಭಾಷೆದ ಸಿನಿಮಾ ಗೊತ್ತುಂಟ ನಿಮಗೆ? ಇದು ಸಿನಿಮಾ ಶೂಟಿಂಗ್ ಆದ ಪ್ಲೇಸ್ ಅಂದರೆ ಈ ಏರಿಯಾದಲ್ಲಿ. ಇದು ನೇರಳೆ. ಇವತ್ತಿನ ನಮ್ಮ ಪಯಣವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಅಂದರೆ ಒಂದು ಹಳ್ಳಿಗೆ ಹೋಗಿ ಅಲ್ಲಿಯ ಬಗ್ಗೆ ತಿಳ್ಕೊಂಡು, ಇವತ್ತು ನಮ್ಮ ಜೊತೆ ಗೈಡರ್ ಆಗಿ ಇವರಿದ್ದರು ಸೃಜನ್ ಮತ್ತು ನಿಪಾಸ್. ಸೊ ಇವತ್ತಿನ ಪ್ರಯಾಣವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ. ಈಗ ಹಿಂದೆ ಹೋಗ್ತಿದ್ವಿ, ಇನ್ನು ನಮ್ಮ ಪ್ರಯಾಣ ಮನೆಗೆ ಮನೆಗೆ. ಸೊ ಎಲ್ಲರೂ ಬಾಯ್ ಮಾಡಿ, ಬಾಯ್ ಮಾಡ್ತೀವಿ, ಬಾಯ್.